ಗುಡ್ ಮಾರ್ನಿಂಗ್ ಗಾಯ್ಸ್. ನೀರು ಕಾಯ್ತಾ ಇದೆ. ಒಳ್ಳೆ ಹಂಡೆ ನೀರು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಬಿಡೋಣ. ಇಂದಿನ ಪಯಣ ಶುರು ಮಾಡೋಣ. ನೋಡಿ ಎಷ್ಟು ಮಂಜು ಯಾವ ಥರ ಇದೆ ಅಂತ. ಮೈ ಗಾಡ್, ಬ್ಯೂಟಿಫುಲ್. ಇಂಥ ಚಳಿಯಲ್ಲೂ ನಮ್ಮ ಗಂಡುಗಲಿ ಕುಮಾರಗಾಮ ಬರ್ತಿದ್ದಾನೆ. ಲುಕ್ ಎಟ್ ದ ವ್ಯೂ. ಕವರ್ ಮಾಡಿ. ಸರ್ ನಿಮಗೇನು ಸ್ಪೆಷಲ್ ಸರ್ ಚಳಿ ಅಂತಲ್ವಾ? ಸ್ನಾನ ಮಾಡಿದ್ರೆ ಅಂಗಡಿಗೆ ವ್ಯವಹಾರ ಮಾಡೋ ಆಗ್ತದೆ. ಅಲ್ಲ ಹೌದು, ಅಲ್ಲ ನಾವೆಲ್ಲ ಪ್ಯಾಕಿಂಗ್ ಹೋಗ್ತಿದ್ದೀವಿ. ದಿನ ಒಂದು ಸ್ನಾನ ಮಾಡಿಲ್ಲಂದ್ರೆ ಮೈ ಕಾಲೆಲ್ಲ ಸ್ವಸ್ತು ಸೋಬಿರ್ತದ. ಅಲ್ಲ ಆದರೆ ಅನಾಹುತ ಸರ್. ನೀವು ನದಿಲೇ ಮಾಡ್ತೀರಾ ಸ್ನಾನ? ಹೌದಾ? ಓ, ತಣ್ಣೀರ ಸ್ನಾನಂ ಸಮರ್ಪಯಾಮಿ. ಸರಿ ಸರ್, ಆಲ್ ದ ಬೆಸ್ಟ್. ಹೀಗೆ ಇರಿ ಸರ್, ಹೆಲ್ದಿಯಾಗಿ. ಸೊ ಅರ್ಲಿ ಮಾರ್ನಿಂಗ್ ಎಕ್ಸಾಕ್ಟ್ ಆಗಿ ಇವಾಗ 8 ಗಂಟೆ ಆಯ್ತಾ ಶಾರ್ಪು ಅಂತ ಅನ್ಕೋಬೇಡ. ನಿನ್ನಿಂದ ಲೇಟ್ ಆಗಿದೆ. 8 ವೆದರ್ ನೋಡಿದ್ರೆ ಏನು ಅನಿಸ್ತಾ ಇದೆ ಸ್ನೇಹಿತರೆ? ಸ್ಟಿಲ್ ಇಟ್ ಇಸ್ ಲುಕಿಂಗ್ ಲೈಕ್ ಇನ್ನೂ 6 ಗಂಟೆ ಆಗಿದೆ ಅನಿಸ್ತಾ ಇದೆ. ಫಾರ್ ಫಸ್ಟ್ ಟೈಮ್ ನಾನು ಈ ಥರ ವ್ಯೂ ನೋಡ್ತಾ ಇದ್ದೀನಿ ದಾಂಡೇಲಿಯಲ್ಲಿ. ಫುಲ್ಲು ಮಂಜು. ಇವನು ದುರಾದೃಷ್ಟ ಅಂತಲೂ ಹೇಳ್ಬೋದು, ನಾನು ತುಂಬ ನೋಡಿದ್ದೀನಿ ಹಾಗಾಗಿ. ಸೊ ಇವಾಗ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಯಲ್ಲಾಪುರ್ಗೆ. ಆಫ್ಟರ್ ಲಾಂಗ್ ಟೈಮ್, ಐ ಥಿಂಕ್ ನಾನಂತರೂ ಸುಮಾರು 6 ತಿಂಗಳ ನಂತರ ಒಂದು ಟ್ರಿಪ್ ಮಾಡ್ತಾ ಇದ್ದೀನಿ. 6 ತಿಂಗಳ ನಂತರ, ಆಫ್ಟರ್ ಲಾಂಗ್ ಟೈಮ್. ಹೌದು. ಸೊ ಇವಾಗ ಧೀರಜ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲ ರೆಸಾರ್ಟು ಕೂಡ ಪ್ಲ್ಯಾನ್ ಇದೆ. ಸೊ ಎಕ್ಸಾಕ್ಟಾಗಿ ಏನು ಪ್ಲ್ಯಾನ್ ಅಂತ ಇಲ್ಲ ಇವಾಗ, ಬಟ್ ಹೋಗ್ತಾ ಇದ್ದೀವಿ ಅಷ್ಟೇ ಆಸ್ ಆಫ್ ನಾವು. ಸೊ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸ್ಟೇ ಟ್ಯೂನ್ಡ್. ಈ ಸಲ ಕಪ್ ನಮ್ಮನೆ. ಎಸ್. ಮಂಜು ನೋಡಿ, ಹೆಲ್ಮೆಟ್ ಮೇಲೂ ಕೂಡ ಮಂಜು. ಆ್ಯಕ್ಚುಲಿ ರಿಯಲೈಸ್ ಆಗಿಲ್ಲ ಇಷ್ಟೊಂದು ಮಂಜಿದೆ ಅಂತ. ಇಲ್ಲಿ ಕಾಣ್ತಾ ಇದೆ, ಹಿಂದೆ ಫುಲ್ಲು ಮಂಜು ತುಂಬಿಕೊಂಡಿದೆ ಸ್ನೇಹಿತರೆ. ಆ್ಯಂಡ್ ಈ ಸ್ಪಾಟ್ ನೋಡಿ, ಸೊ ರೆಗ್ಯುಲರ್ ಸ್ಪಾಟು. ನಮ್ಮ ಹಳೆ ಸಬ್ಸ್ಕ್ರೈಬ್ರಿಗೆ ಗೊತ್ತು. ಏನು ರೀ ಬಂದಾಗ ಎಲ್ಲೇ ಸ್ಟಾಪ್ ಮಾಡ್ತೀರಾ ಅಂತಾರೆ. ಅದೊಂಥರ ಏನಂತಾರೆ, ಪಾಸಿಟಿವ್ ವೈಬ್ಸ್ ಬಿಫೋರ್ ಸ್ಟಾರ್ಟಿಂಗ್ ಟ್ರಿಪ್. ಸೊ ಬನ್ನಿ, ಕೆರೆ ನೋಡಿ ಯಾವ ಥರ ಕಾಣ್ತಾ ಇದೆ ಇಲ್ಲಿ. ಅದಕ್ಕೆ ನಾವು ಇರಬೇಕಂದಿದ್ದು. ನಮ್ಮ ಜಗತ್ತಿನಲ್ಲಿ ಮ್ಯಾರೇಜ್ ಫೇಲ್ಯೂರ್ಸು ಇದ್ದಾರಾ? ಲವ್ ಫೇಲ್ಯೂರ್ಸ್ ಇರೋದು ಗೊತ್ತಿತ್ತು, ಮ್ಯಾರೇಜ್ ಫೇಲ್ಯೂರ್ಸ್ ಇರ್ತಾರಂತ ಗೊತ್ತೇ ಆಗ್ತಿದೆ. ಇವ್ರು ಕೂತಿರೋ ಸ್ಟೈಲ್ ನೋಡಿದ್ರೆ ಸೆಕೆಂಡ್ ಬರ್ತಾ ಇದೆ. ಏನಪ್ಪ ಜೀವನದಲ್ಲಿ ಏನು ಕೆಲಸ ಇಲ್ಲ ಅಂತ ಕೂತಿದ್ದಾರೆ. ಯಾರಿಗೇನು ಕೆಲಸ ಇದೆ? ನಿನಗೂ ಕೆಲಸ ಇಲ್ಲ, ಅದಕ್ಕೆ ನಮ್ಮ ಥರ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಾವಿದ್ದೇವೆ ಧೀರಜ್ ರೂಮಲ್ಲಿ ಇವತ್ತು. ನೋಡಿ, ಸೊ ಸಾರಿ, ನೋಡಿ ರೂಮ್ ಯಾವ ಥರ ಇದೆ. ಸೊ ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ ಕಾಣುತ್ತೆ. ಬ್ಯೂಟಿಫುಲ್ ವ್ಯೂ ಫ್ರಮ್ ದ ಬ್ಯೂಟಿಫುಲ್ ಹೋಮ್. ಹುಡುಗರ ರೂಮ್ ಹಿಂಗೆ ಇರ್ತಾವ, ಕಾರ್ ಮಾತ್ರ ಮಸ್ತ್ ಇರ್ತಾವ. ಎಸ್, ಕಾರ್ ಮಾತ್ರ ಸಾಕ. ಕಾರ್ ಮಾತ್ರ ಫುಲ್ ಕ್ಲೀನ್. ಡಸ್ಟ್ಬಿನ್ ಕಿಂತಲೂ ಕಡೆ ಡಸ್ಟ್ಬಿನ್ ಆಗಿದೆ. ಬೆಳಗ್ಗೆ 4 ಸಲ ತೊಳೆದ ಕಾರ್. ರೂಮನ್ನು ಕಸ ನೋಡೋದಿಲ್ಲ. ಲಾಸ್ಟ್ ಟೈಮ್ ಕಾರ್ ತಗೊಂಡಾಗ ಮನೆ ಹತ್ರ ಬಂದಿದ್ದ ಕಾರ್ ತೋರ್ಸಕ್ಕೆ. ಫಸ್ಟ್ ಟೈಮ್ ಕಾರಲ್ಲಿ ಕೂತಿರೋ ಅನುಭವ ಧೀರಜ್ ಕಾರಲ್ಲಿ. ಎಲ್ಲ ಕಾರಲ್ಲ, ಒಂಥರ ಹೆಂಗ್ ಫೀಲ್ ಆಗ್ತಾ ಇದೆ ಅಂದ್ರೆ ಕಾರಲ್ಲಿ ಕೂತ್ಕೊಂಡು ಎಲ್ಲ ಹೋಗ್ತಾ ಇದ್ದಾನೆ. ಅಡ್ವೆಂಚರಸ್ ಟ್ರಿಪ್. ಸೂಪರ್. ಕಾರ್ ಎಲ್ಲಿ ಬೇಕಾದ್ರೂ ಹೋಗ್ತಾ ಇದ್ದಾನೆ. ಎಂತ ಕಾಡು ಮಾರಾಯ. ಏನ್ ಕಾಡಿದಂಗಿದೆಲ್ಲ. ಫುಲ್ ಡೀಪ್ ಫಾರೆಸ್ಟ್ ಅಲ್ಲಿ ಹೋಗ್ತಾ ಇದೀವಿ ಕಾರಲ್ಲಿ. ಬ್ಯಾಕ್ ಗ್ರೌಂಡ್ ಸಾಂಗ್ ಕೇಳ್ಬೋದು ನೀವು. ಶಿವಪುರದವ್ರ ಗಾಡಿ ನೋಡಿ. ಕಾರ್ ಗುರುವೆ, ಅದು ಸ್ಲೋ ಆಗಿ ಡೋರ್ ಕ್ಲೋಸ್ ಮಾಡಿ. ಇಡೀ ಟ್ರಿಪ್ಪಲ್ಲಿ ನೀನು ಇದಂತ ಹೇಳಿದ್ರು. ಸೊ ಒಂದು ಕಾರ್ ನಿಂತಿದೆ ಆಲ್ರೆಡಿ. ಸೊ ದಿಸ್ ಇಸ್ ಫೇಮಸ್ ಶಿವಪುರ್ ಬ್ರಿಡ್ಜ್. ಇದೆ ರಾಕ್ ಅಂತ ಅದ್ರ ಹೋಗ್ಬೇಕಿಲ್ಲ. ವೆಲ್ಕಮ್ ಬ್ಯಾಕ್ ಟು ಬಾವ್ ಸಮುದ್ರ ಚಾನಲ್. ವೆಲ್ಕಮ್ ಮಾಡಿ. ಆಮೇಲೆ ಮನೆಗೆ ಹೋಗಿ ಕಟ್ ಮಾಡ್ತಾರಲ್ಲ, ಯಾವ್ದಾದ್ರು ಒಂದೇ ವೆಲ್ಕಮ್ ಇಡೋಣ ಅಂತೇಳಿ. 10 ವೆಲ್ಕಮ್ ಅಲ್ಲಿ ಒಂದು ವೆಲ್ಕಮ್ ಅಲ್ಲ. ಸೊ ಈ ಚಾನಲಲ್ಲಿ ಇವತ್ತು ನೋಡದೇ ಇರುವಂಥ ಒಂದು ಹೊಸ ಜಾಗನ ನಿಮ್ಗೆ ತೋರಿಸ್ತಾ ಇದ್ದೀವಿ. ನಾವು ತೋರಿಸ್ದೇ ಪ್ರಕೃತಿಯ ಮಡಿದಲ್ಲಿ ಎಂತೆಂಥ ಜಾಗ ಇದೆ ನೋಡಿ ಸ್ನೇಹಿತರೆ.
ಇಲ್ಲಿ ಜನರಿಗಿಂತ ಡಸ್ಟ್ಬಿನ್ ಜಾಸ್ತಿ ಇದೆ. ಅದು ಯಾವ ಜಾಗ ಕೆಲವೇ ಕ್ಷಣಗಳಲ್ಲಿ ತೋರಿಸ್ತಾನೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಲುಕ್ ಎಟ್ ದ ವ್ಯೂ. ಅಲ್ಲಿ ಯಾರು ಅಡುಗೆ ಮಾಡ್ತಾರೆ ನೋಡಿ, ಜೋರು ಪಾರ್ಟಿ ಇಲ್ಲಿ. ಹೌದಾ? ಇಲ್ಲಿ ಓ ಹೋ 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 ಹೋ. ಧೀರಜ್, ಧೀರು, ಈ ಬ್ರಿಡ್ಜ್ನ ಹಿನ್ನೆಲೆ, ಈ ಬ್ರಿಡ್ಜ್ ಎಲ್ಲಿ ರೀಚ್ ಆಗುತ್ತೆ? ಈ ಬ್ರಿಡ್ಜ್ ಮಾಡೋಕ್ಕೆ ಮೇನ್ ಪರ್ಪಸ್ ಏನು? ಪರ್ಪಸ್ ಏನು ಅಂತಂದರೆ, ಶಿವಪುರ ಅಂತ ಆ ಕಡೆ ಒಂದು ಊರಿದೆ, ಓಕೆನಾ. ಸೊ ಆ ಊರಿಗೆ ಮತ್ತು ಯಲ್ಲಾಪುರ ತಾಲೂಕಿಗೆ ಕನೆಕ್ಟ್ ಆಗಬೇಕು ಅಂದರೆ ಈ ಬ್ರಿಡ್ಜ್ನ ಮಾಡಿದ್ದಾರೆ. ಸೊ ಇಲ್ಲಿಂದ 2 ವೀಲರ್ ವೆಹಿಕಲ್ನ ಪಾಸ್ ಆಗುತ್ತೆ. ಸೊ ಸುಮಾರು ಒಂದು 200 ಲಕ್ಷನ ಖರ್ಚು ಮಾಡಿದಾರಂತೆ ಇದಕ್ಕೆ. ಓಕೆ. ಸೊ ಚೆನ್ನಾಗಿದೆ. ಸೊ ಒಳ್ಳೆ ವ್ಯೂ. ಸುಮಾರು 2-3 ಫಿಲ್ಮ್ ಕೂಡ, ಕನ್ನಡ ಫಿಲ್ಮ್, ಸ್ಯಾಂಡಲ್ವುಡ್ ಫಿಲ್ಮ್ ಕೂಡ ಶೂಟ್ ಆಗಿದೆ ಇಲ್ಲಿ. ಓಕೆ. ಸೊ ಭೀಮಾ ತೀರದಲ್ಲಿ ಯಾವುದೋ ಒಂದು ಇದೆ, ಇದು ಇವ್ರದಲ್ವ, ಅಮೂಲ್ಯದು. ಅಮೂಲ್ಯದು ಮತ್ತು ದುನಿಯಾ ಸೂರಿದು. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಅದೇ ಸಾಂಗು. ಸೂಪರ್. ಸೊ ಎಷ್ಟು ಕಿಲೋಮೀಟರ್ ಸೇವ್ ಆಗುತ್ತೆ ಇನ್ ಕೇಸ್ ಈ ಬ್ರಿಡ್ಜಿಂದ? ಹೌದು, ಇಲ್ಲಿಂದ ನೀವು ಶಿವಪುರ ಬಿಟ್ಟರೆ ಮುಂದೆ ಹೋದರೆ ಉಳ್ವಿ ಅಂತ ಒಂದು ಊರು ಬರುತ್ತೆ. ಸೊ ಉಳ್ವಿ, ಜೊಯ್ಡಾ, ದಾಂಡೇಲಿ, ಹಳಿಯಾಳು ಆ ಕಡೆ ಎಲ್ಲ ರೀಚ್ ಆಗ್ಬೋದು ಈ ರೂಟ್ನ ತೊಗೊಂಡ್ರೆ. ಸೊ ನಿಮ್ಗೆ ಏನಾದರೂ ಉಳ್ವಿಗೆ ಹೋಗಬೇಕು ಅಂತಂದರೆ ಇಲ್ಲಿಂದ ನೀವು ಉಳ್ವಿಗೆ ಹೋದರೆ ಯಲ್ಲಾಪುರದಿಂದ ಸುಮಾರು 30 ಕಿಲೋಮೀಟರ್ ಆಗುತ್ತೆ. ಒಂದು ವೇಳೆ ಯಲ್ಲಾಪುರದಿಂದ ನೀವು ಉಳ್ವಿ ಈ ಬ್ರಿಡ್ಜ್ ಇಲ್ಲ ಅಂತಂದರೆ ನಿಮಗೆ ಆಲ್ಮೋಸ್ಟ್ 120 ಕಿಲೋಮೀಟ್ರು ಎಲ್ಲ ದಾಂಡೇಲಿಯಿಂದ ಹೋಗಬೇಕಾಗುತ್ತೆ. ಸೊ 120 ಕಿಲೋಮೀಟರ್ ಸೇವ್ ಆಗುತ್ತೆ. ಆಲ್ಮೋಸ್ಟ್ ಅಂದರೆ 90 ಕಿಲೋಮೀಟರ್ ಸೇವ್ ಆಗುತ್ತೆ. ಈ 30 ಕಿಲೋಮೀಟರ್ದಲ್ಲಿ ನೀವು ರೀಚ್ ಆಗ್ತೀರ ಉಳ್ವಿಗೆ. ಸೂಪರ್. ಸೊ ಈ ಬ್ರಿಡ್ಜ್ನ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಗಟ್ಮುಟ್ಟಾಗಿದೆ. ಐ ಥಿಂಕ್ ಈ ಕರ್ನಾಟಕದಲ್ಲಿ ಇರುವ ಅತ್ಯಂತ ದೊಡ್ಡದಾದ ತೂಗು ಸೇತುವೆ ಅನಿಸುತ್ತೆ. ದೊಡ್ಡದಾದ ತೂಗು ಸೇತುವೆ ಮತ್ತು ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ. ಸೊ ಎಷ್ಟೇ ಮಳೆಗೆ ಮತ್ತು ನೀರು ತುಂಬಿದ್ರು ಕೂಡ ಬ್ರಿಡ್ಜಿಗೆ ಏನಾಗಲ್ಲ. ಓಕೆ, ಬನ್ನಿ ಮುಂದೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ದೃಶ್ಯ. ಸೊ ಇದೊಂದು ಪ್ರವಾಸಿ ಸ್ಥಳ ಅಲ್ಲ, ಆದರೆ ಒಂದು ಜನ ನೋಡುವಂತಹ ಒಂದು ಜಾಗನ ಅಂತ ಹೇಳ್ಬೋದು. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಇಲ್ಲೇ ಶೂಟ್ ಆಗಿದೆ. ಬೋಟ್ ಐತೆ ಅಲ್ಲಿ. ಈಗ ನೆತ್ತಿಗೆ ಮರುಭೂಮಿಗೆ ಗಾಡಿ ಹೋಗ್ತಿರ್ಬೇಕು. ಫೋಟೋಸ್ ಅಯ್ಯೋ ತೊಂಬಲೆ ಪಂಕಜ, ಇಲ್ಲಿ ಚಾಯ್ ಫೋಟೋ ಜಬರ್ದಸ್ತ್ ಆಗಿದೆ, ಸಗದಾಗೈತೆ. ಚೆನ್ನಾಗಿದೆ. ನಾನು ಬರ್ತಾ ಇರೋದು. ಹೌದಲ್ಲ, ಫಸ್ಟ್ ಟೈಮಾ? ಹಾಂ. ನೀನು ಈ ಕಡೆನಾಗಿ ಎಷ್ಟೆಲ್ಲ ಹೊಸ ಹೊಸ ಜಾಗ ತೋರಿಸಿದ್ದೀನಿ ನಿನಗೆ ನಾನು. ಸೂಪರ್. ಕರ್ಕೊಂಡು ಬರಲಿಲ್ಲ, ಒಬ್ಬೊಬ್ಬರೇ ಬಂದರೆ ನಾನೇನು ಮಾಡೋಕ್ಕಾಗತ್ತೆ. ಇಲ್ಲ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಆ್ಯಕ್ಚುಲಿ ಈ ಪ್ಲೇಸ್ಗೆ. ಸೊ ಪಾಸಿಟಿವ್ ವೈಬ್ಸ್ ಅಗೇನ್ ಈ ಪ್ಲೇಸಲ್ಲಿದೆ. ಶಾಂತವಾದ ನೀರು, ಬ್ಲಿಸ್ಫುಲ್ ಪ್ಲೇಸ್ ಅಂತಾರಲ್ವಾ ಆ ಥರ. ನಾವು ಶಾಂತವಾಗಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀವಲ್ಲ. ಮೊಸಳೆ ಇದೆ ಇಲ್ಲಿ, ಜಂಪ್ ಮಾಡೋದು ನೋಡ್ಬೇಕು. ಸೊ ಸಾರ್ವಜನಿಕ ಸೂಚನೆ ಕೂಡ ನಮ್ಮ ವೀಕ್ಷಕರಿಗೆ ತೋರಿಸಿ ನೋಡ್ತಾ ಇದ್ದಾರೆ. ಸೊ ಸೇತುವೆ ಮೇಲೆ ಏಕಕಾಲದಲ್ಲಿ 100 ಜನರಿಗಿಂತ ಜಾಸ್ತಿ ನಿಲ್ಲಬಾರದು. ಆ್ಯಂಡ್ ಸುಮಾರಷ್ಟು ಗೈಡ್ಲೈನ್ಸ್ ಇದೆ, ಇವೆಲ್ಲನೂ ಪಾಲಿಸಬೇಕು ಸ್ನೇಹಿತರೆ ಇಲ್ಲಿ ಬಂದಾಗ. ಆ್ಯಂಡ್ ಕಾಮಗಾರಿಯ ಹೆಸರು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ. ಸುಮಾರು 300 ಲಕ್ಷ ಅಂದಾಜು ವೆಚ್ಚವನ್ನು ಆಗಿದೆ ಅಂತ ಕೂಡ ಇದೆ. ಸೊ ಅಂದಾಜು ವೆಚ್ಚ ನೋಡ್ಬೋದು ನೀವು, 300 ಲಕ್ಷ ಅಂದರೆ 3 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೆ ಈ ಸೇತುವೆನ ಮಾಡೋಕ್ಕೆ. ವಾವ್. 1.5 ಮೀಟರ್ ಅಂತ ಇದೆ ಅಂತ. ಹೌದಾ? ನೋಡಿ ನಮ್ಮ ಹುಡುಗರು ಫೋಟೋಸ್ ತೆಗೆಯೋಕ್ಕೆ ಒಳ್ಳೆಯ ತಾಣ. ರಿಯಲಿ ಪ್ರಕೃತಿಯ ಮಡಿಲಲ್ಲಿ ಎಂತೆಂತಹ ದೃಶ್ಯಗಳು ಇದೆ ಅನ್ನೋಕ್ಕೆ ಮೋರ್ ಎವಿಡೆನ್ಸ್. ವಾವ್. ಟ್ರ್ಯಾಕ್ಟರ್ ಬರ್ತಾ ಇದೆಯಾ? ಸೊ ಬೈಕ್ಗಳಷ್ಟೇ ಹೋಗ್ಬೋದು. ಒಳ್ಳೆ ಲಂಡನ್ ಬ್ರಿಡ್ಜ್ ಮೇಲೆ ಹೋದಂಗೆ ಅನಿಸ್ತಾ ಇದೆ. ಗ್ರೂಪ್ ಫೋಟೋ ತಗೊಂಡು ಬರ್ರಿ. ಸೊ ಅಲ್ಲೊಂದು ತೆಪ್ಪ ಕಾಣ್ತಾ ಇದೆ. ಧೀರಜ್, ಮುಂಚೆ ತೆಪ್ಪದ ಮೂಲಕ ಜನ ಯಾವ ಕಡೆಯಿಂದ ಈ ಕಡೆ ಓಡಾಡ್ತಿದ್ರ?
ಈ ಮುಂಚೆ ಈ ಬ್ರಿಡ್ಜ್ ಬರೋಕ್ಕಿಂತ ಮುಂಚೆ ಬ್ರಿಡ್ಜ್ ಕಟ್ಟೋಕ್ಕಿಂತ ಮುಂಚೆ ಸೊ ತೆಪ್ಪದಿಂದ ಆ ಕಡೆಯಿಂದ ಈ ಕಡೆ ಜನರು ಹೋಗ್ತಿದ್ರು ಬರ್ತಿದ್ರು. ಮತ್ತೆ ಅದು ಆ ತೆಪ್ಪದಲ್ಲಿ ಬೈಕ್ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ರು ಆ ಕಡೆಯಿಂದ. ಓಕೆ. ಸೊ ನಾನು ಸುಮಾರು ಈ ಮುಂಚೆ ಈ ಬ್ರಿಡ್ಜ್ ಕಟ್ಟೋಕ್ಕಿಂತ ಮುಂಚೆ ತೆಪ್ಪದಿಂದ ಟ್ರಾವೆಲ್ ಮಾಡಿದ್ದೀನಿ. ಓಕೆ. ಆ ಕಡೆ ಪರ್ವತ ನೋಡಿ ಯಾವ ಥರ ತನ್ನ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ, ನಿಜಕ್ಕೂ ವಿಸ್ಮಯ. ಸೊ ನಾವು ಈ ಮುಂಚೆ ಶೂಟ್ ಮಾಡಿದ್ವಲ್ಲ, ಸೊ ಐ ಥಿಂಕ್ ಅದೇ ಜಾಗ ಅನಿಸುತ್ತೆ. ಸೊ ಆ ಜಾಗದಿಂದ ಇಲ್ಲಿಂದ ನಾವು ಬ್ರಿಡ್ಜ್ ಮೇಲಿಂದ ಬಂದ್ವಿ. ಸೊ ಕೆಲವೊಬ್ಬರು ಅಲ್ಲಿ ಅಡುಗೆ ಕೂಡ ಮಾಡ್ತಾ ಇದ್ದಾರೆ. ಐ ಥಿಂಕ್ ಧೀರಜ್ ಅಲೌಡ್ ಇದೆಯಾ ಈ ಥರ ಜನ ಬಂದು ಅಡುಗೆ ಮಾಡ್ಬೋದು, ಆದರೆ ಜನರು ಇದು ಏನು ಅಂದರೆ ಕಸ ಎಲ್ಲ ಚೆಲ್ಲಬಾರ್ದು ಪ್ಲಾಸ್ಟಿಕ್ಗಳನ್ನು. ನೀರು ತುಂಬ ಆಳ ಇದೆ ಇದು. ಹೌದಾ? ಹೌದು. ಈ ಮುಂಚೆ ಅಂತಂದರೆ ಇಲ್ಲಿ ಡ್ಯಾಮ್ ಇತ್ತಲ್ವಾ, ಸೊ ಡ್ಯಾಮ್ ಕಟ್ಟೋಕ್ಕಿಂತ ಮುಂಚೆ ಇಲ್ಲಿ ಊರಿತ್ತು. ಸೊ ಸುಮಾರು ತೋಟಗಳು ಮತ್ತು ಮನೆಗಳಿದ್ವು ಇಲ್ಲಿ. ಸೊ ಡ್ಯಾಮ್ ಕಟ್ಟಿದ ಮೇಲೆ ಏನಾಯಿತು ಅಂತಂದರೆ ನೀರೆಲ್ಲ ಬ್ಯಾಕ್ ವಾಟರ್ ನೀರು ಈ ರೀತಿ ಎಲ್ಲ ಶೇಖರಣೆ ಆಯಿತು. ಸೊ ಅದಂತರ ನೀವು ನೋಡ್ಬೋದು, ಅಲ್ಲಲ್ಲಿ ನೀರಿನ ನಡುವೆ ಮರಗಳು ಕಾಣುತ್ತೆ, ಮರಗಳಿವೆ. ಈ ಕಡೆ ಕೂಡ ನೋಡ್ಬೋದು ನೀವು, ನೀರಿನ ಮಿಡ್ಲಲ್ಲಿ ಮರಗಳು ಕಾಣುತ್ತೆ ನಿಮಗೆ. ಸೊ ಅದೇನು ಅಂತಂದರೆ ಕೆಳಗಡೆ ತೋಟ ಇತ್ತಲ್ವ, ಸೊ ಆ ತೋಟ ಎಲ್ಲ ಮುಳುಗ್ಬಿಟ್ಟು ಸೊ ಇಲ್ಲಿದ್ದವರಿಗೆಲ್ಲ ಏನು ಅಂತಂದರೆ ಆ ಕಡೆ ಕಾರವಾರ ರಸ್ತೆಯಲ್ಲಿ ಒಂದು ಪ್ಲೇಸ್ ಬರುತ್ತೆ. ಸೊ ಆ ಪ್ಲೇಸಲ್ಲಿ ಇಲ್ಲಿ ವಾಸವಿರುವಂಥ ಜನರುಗಳಿಗೆ ಅಲ್ಲಿ ಜಾಗ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅವರು ಈಗ ತೋಟ ಗಿಟ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಧೀರಜ್ ಯಲ್ಲಾಪುರ ಲೋಕಲಿಸ್ಟ್ ಆಗಿರೋದ್ರಿಂದ ಸಾಕಷ್ಟು ಇನ್ಫಾರ್ಮೇಷನ್ ಇದೆ ಧೀರಜ್ ಹತ್ರ. ಸೊ ನಮ್ಮೆಲ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ಹಳ್ಳಿ ಕಡೆ ಯಾವ ಥರ ಜೀವನ ಶೈಲಿ ಯಾವ ರೀತಿ ಇದೆ, ಸೊ ಕರೆಂಟ್ ಎಲ್ಲ ಸಪ್ಲೈ ಇದೆ, ಜನ ವಸತಿಗೆ ಅನುಕೂಲವಾಗಿರುವಂತಿದೆಯಾ ಇಲ್ಲಿ? ಹೌದೌದು. ಸೊ ಆ ಕಡೆ ನೀವು ಶಿವಪುರ ಹತ್ರ ಕರೆಂಟ್ ಸಪ್ಲೈ ಬಂದುಬಿಟ್ಟು ಜೋಯಿಡಾದಿಂದ ಬರುತ್ತೆ. ಸೊ ಹುಬ್ಬಳ್ಳಿ ವಿದ್ಯುತ್ ನಿಗಮದಿಂದನೇ ಬರೋದು. ಸೊ ಆ ಕಡೆಯಿಂದನೂ ಕೂಡ ಸುಮಾರು ವರ್ಷಗಳವರೆಗೆ ಅಂದರೆ ವಿದ್ಯುತ್ ಸರಬರಾಜು ಇಲ್ಲಾಗಿತ್ತು. ಸೊ ಇವಾಗ ಎಲ್ಲ ಇದೆ. ಗುಡ್. ನೋಡ್ಬೋದು, ಇದು ಒಂಥರ ಪ್ರವಾಸಿಗರ ತಾಣ ಆಗೋಗ್ಬಿಟ್ಟಿದೆ. ಚೇತನ್, ಮುಗಿತಾ ಫೋಟೋಶೂಟು? ಶಬ್ದಗಳು ಎಷ್ಟು, ಒಂದು 350 ಫೋಟೋಸೇ? ಶಬ್ದಗಳು ಸಾಲ್ತಿಲ್ಲ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ. ಬಿಸಿಲಿಲ್ಲ ಅಂದರೆ ಮತ್ತೆ ಚೆನ್ನಾಗಿ ಅನಿಸುತ್ತೆ. ಗಟ್ಟಿ ಪ್ಲೇಸ್ ಇದು. 100 ಜನ ಇದ್ರೆ ಮತ್ತೆ 100 ಜನ ಅಲ್ಲೊಂದು 10 ಜನ ಹತ್ತಿದ್ರು. ಸೊ 100 ಜನಕ್ಕಿಂತ ಜಾಸ್ತಿ ಹತ್ತಬಾರ್ದಂತೆ. ಬಟ್ ಸ್ವಲ್ಪ ಶೇಕ್ ಆಗ್ತಾ ಇದೆ ಅಲ್ವಾ? ಸ್ವಿಮ್ಮಿಂಗ್ ಬರುತ್ತೆ ನನಗೆ. ಸ್ವಿಮ್ಮಿಂಗ್ ಬರುತ್ತೆ, ಅದರ ಐಫೋನ್ ಮೇನಲ್ಲ ಐಫೋನ್ ಹೋದರೆ ಐಫೋನ್ ಸಾಯಿಲಿ ಮನುಷ್ಯ ಹೇಳ. ನಾನೇ ಬದುಕಿಲ್ಲ ಅಂದ್ರೆ ಐಫೋನ್ ತೊಗೊಂಡು ಏನು ಮಾಡ್ತೀನಿ? ಅಲಗಾಡ್ಸ್ಬಿಡು. ಇವ್ ನೋಡು, ಮಾವನ್ ಭಾವ ಟ್ರೈ ಮಾಡಿ ಅಲಗಾಡಿಸ್ತಾ ಇದ್ದಾನೆ. ಬಾಹುಬಲಿ ಸಾಕು, ಹಂಗೆಲ್ಲ ಮಾಡ್ಬೋದು. ಆಮೇಲೆ ಹಿಂಗೆ ಬ್ರಿಡ್ಜ್ ಹಿಂಗೆ ಮೊದಲು ಕಷ್ಟಪಟ್ಟು ಕಟ್ಟಿದ್ದಾರೆ. ನದಿ ಒಳಗಿಂದ ಕಟ್ಟಕ್ಕೆ 300 ಕೋಟಿ ಆಗೈತಿ. ಮೊನ್ನೆ 2 ಕೋಟಿ ಸಾಲ ಯಾವ್ದು ಹಂಗಲ್ಲ ಅನ್ಗಲ್ಲೇನ್ರಿ? ಇಲ್ಲ ಎಲ್ಲ ಲೋಕಲ್ ಉಳಿದೋಗಿದ್ರೆ ಬರತ್ತಾರ ಮಂದಿಯಲ್ಲಿ. ಬರತ್ತಾರ ಹಿಂಗೆ ಹೋಗೋರು ವಾಪಸ್ ಹೋಗೋರು. ಹಿಂಗೆ ಹೋಗೋಣ ಯಲ್ಲಾಪುರ. ಯಲ್ಲಾಪುರ ಹೋಗಿ ಹಾನಗಲ್ ಹೋಗೋರು, ಮುಂಡ್ಕೋಡು ಹೋಗಿ ಹಾನಗಲ್. ಫೋಟೋಶೂಟ್ ಇನ್ ದ ಫಾರೆಸ್ಟ್. ನೋಡಿ ಎಂತೆಂಥ ಫೋಸ್ಗಳು. ಸಾಕು ಸಾಕು, ಅಭಿಮಾನಿಗಳೇ ಸಾಕು. ತುಂಬ ಅಯ್ಯೋ, ಅಲ್ಲಿ ಮ್ಯಾಲೆ ನೋಡಿದೆ ಕಣ್ಣ ಪುರ ಹೆಂಗೆ ಚಪ್ಪಲ್ ತಗೊಂಡು ನೋಡ್ದಂಗೆ ಅಂತ ನನಗೆ. ಕಣ್ಣು ಕಾಣಲು ನನಗೆ ಎಷ್ಟು ಸೆಕೆಂಡಿಗೆ. ಒಂದು ಸ್ಟೆಪ್ ಬಿಡಿ. ಬ್ರಿಡ್ಜ್ ನೋಡಿ ಯಾವ ಥರ ಕಾಣ್ತಾ ಇದೆ.